KRS ಸೈನಿಕರು ನಾವು ಮಾಡ್ತೀವಿ. ನಿಮ್ ಸಂಬಳ ಗಿಂಬಳ ನಮ್ಗೆ ಇವಿ ಸರ್, ನಮ್ ಸಂಬಳನೂ ಇಲ್ಲ ಗಿಂಬಳನೂ ಇಲ್ಲ. ನಾವು ನಿಯತ್ತಾಗಿ ನಾವು ಮಾಡ್ತಾ ಇರುವ ಹೋರಾಟಕ್ಕೆ ಬೆಲೆ ಕೊಡಿ ಅಂತ ನಿಮ್ಮನ್ನ ಇವಿ ಸರ್. ನಿಮ್ಗೆ ಫೋನ್ ಮಾಡಿ ಸರ್ ಮುತ್ತನ್ನೂರಲ್ಲಿ ಈ ತರ ಆಗಿದೆ, ಈ ತರ ಹೇಗೆ ಹಂಗ್ ಮಾತಾಡ್ಬೇಕು. ನಿಮ್ಗೇನ್ ಮಾತಾಡ್ಬೇಕು? ಅಣ್ಣ ಬುದ್ಧಿ ಸ್ವಾಮಿ ಅಂತ ಕಾಲಿಗೆ ಕಲಿ ಸರ್, ಕಾಲಿಗೆ ಬಿಟ್ಬಿಡಿ ನೆತ್ತೀನಿ. ನಿಮ್ ಕಾಲ್ ಪಾದಗಳು ಬಿಟ್ಬಿಡ್ತೀನಿ. ನೀವ್ ಹೆಂಗ್ ಮಾತಾಡ್ತಿದ್ದೀರಾ? ನೀವೇನ್ ಆಡಿಯೋ ಇದೆ, ನೀವು ಸಿಬ್ಬಂದಿ ಹೇಳಿರೋದು, ನೀವು ಆಡಿಯೋ ನೀವೇನಿರೋದು. ಇದಕ್ಕಿಂತ ವೆಂಕಟೇಶ್ವರ ಇದ್ರು ವಿಷಯದಲ್ಲಿ ಅವರೆಷ್ಟು ನೀಟಾಗಿ ಕೆಲಸ ಮಾಡಿದ್ರು ಗೊತ್ತಾ? ನಾನು ಜಮ್ಮ ಕೇಳ್ಕೊಂತೀನಿ ಅಂತಲ್ಲ. ನೀವೇನ್ ಮಾಡಿದ್ರಿ ಸರ್? ಮುತ್ತನ್ನೂರು ರೋಡ್ ಅಲ್ಲ, ಒಂದಿನ ಕಳ್ಸಿಬಿಟ್ರೆ ಮುಗಿದೈತಾ? ಒಂದ್ ದಿವಸ ಇಲ್ಲ, ರೆಗ್ಯುಲರ್ ಹಾಕಿದ್ರೆ ಇವತ್ತು ಕೂಡ ಒಂದ್ ನಿಮಿಷ ಸರ್, 1 hour ಮಾಡ್ಬಿಟ್ಟು ಈಗ ಏನು ಬೇಡ, ಕೇಳಿಸ್ಕೊಳ್ಳಿ ಸರ್. 1 hour ಮಾಡ್ಬಿಟ್ಟು ನಾನು ಫೋನ್ ಮಾಡ್ದಾಗ 1 hour ಕೂಡ ಮಾಡಿಲ್ಲ. ನಾನು ಬೇಗ ಅಲ್ಲಿ ಸ್ಪಾಟ್ಗೆ ಹೋಗಿದ್ದೀನಿ. ಆ ಸ್ಪಾಟ್ ಅಲ್ಲಿ ಗಾಡಿ ಇಲ್ಲ, ನಿಮ್ ಗಾಡಿ ಅಂದ್ರೆ ನಿಮ್ ಜೀಪ್ ಇಲ್ಲ. ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಫೋನ್ ಪಿಕ್ ಮಾಡಲಿಲ್ಲ. 10 ಸೆಕೆಂಡ್ ನಿಮ್ಗೆ ಕರೆ ಮಾಡ್ತೀನಿ ನಾನು, ಸರ್ ಹಿಂಗಾಗಿದೆ ಅಲ್ಲಿಲ್ಲ ಅಂತ. ಆಯ್ತು ನಾವು ಹಾಕಿದ್ರೆ ನಮ್ಗೆ ಗೊತ್ತು ಬಿಡಿ, ನಮ್ ಕೆಲಸ ಅದ. ನಿಮ್ ಕೆಲಸ ನಿಮ್ಗೆ ಗೊತ್ತಿದ್ರೆ ನಾವೇ ರಿಕ್ರಿ ಇರ್ಬೇಕಿಲ್ಲ, ನಾವೇನ್ ಹೋರಾಟ ಮಾಡ್ಬೇಕು? ನನಗೆ ಒಂದ್ ನಿಮಿಷ ಈಗ ಇನ್ನು ನಮಗೆ ಎಕ್ಸ್ಟ್ರಾ ಸ್ಟಾಫ್ ತಗೊಳ್ಳಿ ಸರ್. ವೆಂಕಟೇಶ್ ಅವರು ಇದ್ದಾಗ ಎಕ್ಸ್ಟ್ರಾ ಸ್ಟಾಫ್ ತಗೊಂಡು ನಮ್ಮಲ್ಲಿ ಕೊಟ್ಟಿರೋದೇ 2 ಕೊಟ್ಟರು ಗೊತ್ತು ಸರ್. ನಿಮ್ ಸಿಬ್ಬಂದಿಗೆ ನಾನೇ ಇದಕ್ಕೇನ್ ಮಾಡಿದ್ದಾರೆ, ನಮ್ಮ ಇಬ್ರು ಸಿಬ್ಬಂದಿ ಅಲ್ಲ. ಬೆಳಿಗ್ಗೆ ನಾನು ವಿಡಿಯೋ ಮಾಡ್ತಾರೆ, ಏನ್ ಮಾಡ್ತಾ ಇದ್ರು ಅವರು, ಏನ್ ಮಾಡ್ಬೇಕು ಅವ್ರ ಕೆಲಸ. ನಿಮ್ ಇಬ್ರು ಸಿಬ್ಬಂದಿ ನೀವು ಹಾಕಿದ್ರಲ್ಲ 2 ಜೀಪ್ ಕೊಟ್ಟು ಒಂದೇ ಒಬ್ಬರೇ ಇದ್ದಿದ್ದು. ಒಂದ್ ಜೀಪ್ ಏನ್ ಕೆಲಸ ಏನ್ ಮಾಡ್ಬೇಕು ಅಲ್ವಾ? ಚೆಕ್ ಮಾಡ್ಬೇಕಲ್ಲ, ವಸೂಲಿಗೆ ಬಿದ್ದಿಲ್ಲ, ಭಿಕ್ಷೆ ಬಿಟ್ಟು ನಿಮ್ಗೆ ಯಾವ್ದಾದ್ರು ಗಾಡಿಗೆ ತಗೊಂಡಿದ್ದು ಇನ್ಫಾರ್ಮೇಶನ್ ಹೌದಾ? ಅದೇ ಹಳೆ ವಿಡಿಯೋಗೆ ನಮ್ಮ ಬೇಕಾದ್ರೆ ಓಪನ್ ಮಾಡ್ಕೊಡ್ತೀನಿ, ತಗೊಂತ ಇರೋ ವಿಡಿಯೋ ಕೊಡ್ತೀನಿ. ಯಾರು ಗಾಡಿ ಇದ್ರೆ ನೀವು ಕೊಡಿ ಕಂಪ್ಲೇಂಟ್, ನನ್ನ ಮೇಲೆ ನಾನು ಆಕ್ಷೇಪ ನಮ್ಮದು ಕಂಪ್ಲೇಂಟ್ ಕಂಪ್ಲೇಂಟ್ಗಳೇ ನಿಮ್ಗೆ ಕೊಟ್ಕೊಂಡು ಪೇಪರ್ಗಳೇ ವೇಸ್ಟ್ ಮಾಡ್ಕೊಂಡಿದ್ರೆ ನೀವು ಏನ್ ಮಾಡೋದು ಕೆಲಸ? ನಿಮ್ದು ಏನಿದೆ ಕೆಲಸ? ಸಿಬ್ಬಂದಿಗಳನ್ನ ಬೆಳಿಗ್ಗೆ ಕರೆಸಿ ನೀವು ಈ ತರ ಮಾಡ್ಬೇಕಂದ್ರೆ ಡೈರೆಕ್ಷನ್ ನಾನ್ ಕೊಡ್ಬೇಕಾ ನೀವು ಕೊಡ್ಬೇಕಾ? ಕೊಡಿ. ನೀವು ಮಾಡ್ಲಿಲ್ಲ ಅಂದ್ರೆ ನಾವು ದೂರ ಹೇಳಕ್ ಬಂದಾಗ ಆಯ್ತು ನಾನು ಮಾಡ್ತೀನಿ ಬಿಡಿ ಹೇಳ್ತೀನಿ ಅನ್ನೋದು ಬಿಟ್ಬಿಟ್ಟು ದೂರ ಕೊಡಿ. ನಾನು ಲೈಟಿಂಗ್ ಅಲ್ಲಿ ಕೊಡಿ, ನಾನು ಕಮಿಷನರ್ ಗಂಟೆ ಕೊಟ್ಟು ಹೇಳಿದ ತಕ್ಷಣ ಇಮಿಡಿಯೇಟ್ ನಾವು ಕಳಿಸಿದ್ರೆ ನಾವೇ ಹೇಳ್ಬೇಕು ಅನ್ನೋದಲ್ಲ, ನಿಮ್ಮ ಕರ್ತವ್ಯ ವ್ಯಾಪ್ತಿ. ನಮಗೆ ಮುತ್ತನ್ನೂರು ಪಂಚಾಯತಿಂದ ಬಂದಿದೆ, ಬಂದಿರೋದ್ರೆ 3-4 ಮೆಮೋಸ್ ಇಶ್ಯೂ ಮಾಡಿದ್ದೀನಿ. ಒಂದೇ ನಿಮಿಷ ಎಷ್ಟು 2 ಗಾಡಿಗೆ ಫೈನ್ ಹಾಕಿದ್ದೀರಾ? ನೀವು ಮಾಡಿರೋ ಸಿಬ್ಬಂದಿ 2 ಗಾಡಿಗೆ ಫೈನ್ ಹಾಕಿದ್ದೀರಾ? ಏನ್ ಮಾಡಿದ್ರಾ? ಇದೆ ಸರ್. ಈಗ ನಾನು ಒಂದ್ ಗಾಡಿ 11111 ನನ್ನ ಗಾಡಿ ಹಿಂಗ್ ಹೋಗುತ್ತೆ, ನಾನು ಫೈನ್ ಹಾಕ್ತೀನಿ. ಸೆಕೆಂಡ್ 1111 ಬಂದು ಏನ್ ಮಾಡ್ತೀರಾ? ಮುತ್ತನ್ನೂರು ಇದೆಯಲ್ಲ ಸರ್, ನಂದು 1111 ಗಾಡಿ ಲಾರಿ ನಂಬರ್. ನಾನು ಈಗ ಹೋಗ್ತೀನಿ, ಒಂದ್ಸತಿ ಫೈನ್ ಹಾಕ್ತೀರಾ, ಆ ಫೈನ್ ಕಟ್ಬಿಟ್ಟು ಹೋಗ್ಬಿಡ್ತೀನಿ. ತಿರ್ಗಾ ಬರ್ತಾನಲ್ಲ, ನೆಕ್ಸ್ಟ್ ಫೈನ್ ಏನಿದೆ ಗೊತ್ತಿದೆ. ಸೆಕೆಂಡ್ ಒಂದೇ ಮಾಡಿದ್ದ ಅಫೆನ್ಸ್ ಇನ್ನೊಂದ್ಸತಿ ಮಾಡಿದಾಗ ಏನಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿದ್ರೆ ನಮ್ಗೇನಿಲ್ಲ, ಅದೊಂದೇ. ಸೆಕೆಂಡ್, ನಾನು ಆನೆಕಾಲು ಗ್ರಾಮ ಪಂಚಾಯತ್ಗೆ ಸೆಪರೇಟ್ ಆಗಿ ಪ್ರತಿಯೊಂದು ಇನ್ಸ್ಪೆಕ್ಟರ್ ಇಶ್ಯೂ ನಾನು ಎಷ್ಟಿದೆ ಲೆಟರ್ ನೋಡಿ ಸರ್. ಒಳಗಡೆ ಹಂಗೆ ತಿಳಿಸಿಲ್ಲ, ನಾನು ಲೆಟರ್ ಇಲ್ಲಿ ಇರ್ಬೇಕು ನೋಡಿ ಸರ್. ಅದರಲ್ಲೇ ಇಲ್ಲ, ನಿಮ್ದ್ರಲ್ಲಿ ಫೈಲ್ ಇದೆ ನೋಡಿ ಸರ್, ನಾನು ಹಾಕಿದ್ದೀನಿ ಎಷ್ಟು ಹಾಕಿದ್ದೀನಿ ಅಂತ ಗ್ರಾಮ ಪಂಚಾಯತ್ ಮಾಹಿತಿಗಲ್ಲ ಸರ್. ನಂದು ಅದರಲ್ಲೇ ಇದೆ, ನಂದು ಜೊತೆಯಲ್ಲಿ ಹಾಕಿದ್ದಾರೆ. ನಾನೇ ಅತಿ ಹೆಚ್ಚು ಕೊಟ್ಟಿರೋದು ದೂರುಗಳು ನಿಮ್ಮ ಕಚೇರಿಗೆ. ಈ ಕಡೆ ಬಂದು ಕೇಸ್ಗಳು ಮಾಡಿಸ್ತೀನಿ, ಇನ್ನೂ ಸ್ವಲ್ಪ ಮ್ಯಾಕ್ಸಿಮಮ್ ಮಾಡ್ಸೋಣ. ಸಾಕಾರಲ್ಲ ನಿಮ್ಗೆ, ಯಾವತ್ತೂ ನಾವು ಬೆನ್ನೆಲುಬಾಗಿ ನಿಂತಿರ್ತೀರಿ. ನೀವು ನಮ್ಗೆ ಸಪೋರ್ಟ್ ಆಗಿದ್ದಾಗ ನಿಮ್ ಬೆನ್ನೆಲುಬಾಗಿ ನಾವು ನಿಂತಿರ್ತೀವಿ. ಇದ್ದಾಗ ನಿಮ್ ಸಹಕಾರ ಸರ್. ಈಗ ಲಾರಿಗಳು ಒಂದು ವಿಷಯ, ಲಾರಿಗಳು ಒಂದು ಕತೆ ನೋಡಿ, ಲಾರಿಗಳು ಒಂದು ಕತೆ ಅರ್ಥ ಆಯ್ತಾ? ಸೆಕೆಂಡ್ ಏನ್ ನಡೀತದೆ ತಾಲೂಕಲ್ಲಿ ಹೆವಿ ಲೋಡೇಜ್ ಹೋಗ್ತಾ ಇದೆ. ನಾನೀಗ KRS ಪಕ್ಷದ ಬೆಂಗಳೂರು ಉಪಾಧ್ಯಕ್ಷ. ಕೇಳಿಸ್ಕೊಳ್ಳಿ ಸರ್, ದಯವಿಟ್ಟು ಈ ಕಡೆ ಅಲ್ಲ ಇಲ್ಲಿ ಕೇಳಿಸ್ಕೊಳ್ಳಿ ಸರ್. ನಾನು ಈ ಕಡೆ ನೋಡ್ಬೋದಾ? ಬೆಂಗಳೂರು ಉಪಾಧ್ಯಕ್ಷ ಕೇಳಿಸ್ತಾ ಇದ್ದೀನಿ ಹೇಳ್ರಿ. ನೋಡಿ ನಾನು ಹೇಳ್ತಾ ಇದ್ದೀನಿ, ಕಾರ್ ಮೇಲೆ ಯಾರು ಹೋಗಿಲ್ಲ ಅಂತ ಹೇಳಿರಲ್ಲ, ಹೋಗಿರೋ ಇನ್ನೊಂದು ಇನ್ಕ್ಲೂಡಿಂಗ್ ಅಲ್ಲಿ ಫೋಟೋಸ್ ಕೂಡ ಹಾಕಿಸಿದ್ವಿ. ಯಾಕೆಂದ್ರೆ ಎಷ್ಟೊತ್ತು ಕಾದಿದ್ರೆ ಎಷ್ಟು ಗಾಡಿ ಹಾಕಿದ್ದಾರೆ ತೆಗಿಸಿದ್ರು, ಅದ್ರಲ್ಲಿ ಎಷ್ಟು ಹಾಕಿದ್ರು ಅಲ್ಲ. ಅವ್ರು ಒಂದು ಸುಮಾರು 4-5 ಗಾಡಿ ಕೇಸ್ಕೊಂಡಿದ್ದಾರೆ.
ಅಷ್ಟೇ ಒಂದು ಸುಮಾರಾಗಿದ್ದಾವೆ ನಿಮ್ಮ ಟೈಮಲ್ಲಿ ನನ್ನ ಟೈಮಲ್ಲಿ ಒಂದು 4 ಟೈಮಿಂದ 5 ಟೈಮ್ ಆಗಿದ್ದಾವೆ. ಇವಾಗ ಇದು ಮೊದಲಾಗಿರೋ ಕೇಸ್ಗಳು ಅದು ಬಿಡಿ ಮೊದಲು ಇಷ್ಟೊಂದು ಇದ್ದಾವೆ. ವೆಂಕಟೇಶ್ ಅವ್ರು ಬಿಟ್ಬಿಡಿ ಸರ್. ವೆಂಕಟೇಶ್ ಹಿಂದಿಂದ ಇರೋ ಗಾಡಿಗಳು ಇದ್ದಾವೆ. ಈಗ ಮುಂದಕ್ಕೆ ಹಾಕಿಸ್ತೇನೆ. ಯಾಕೆ ನನ್ನಿಂದ ಬಂದೀಗ ಒಂದು ತಿಂಗಳು ನಾನು ಕೇಳೋದಕ್ಕೆ ದಯವಿಟ್ಟು ಒಂದು ಲಾರಿ ವಿಷಯ, ಸೆಕೆಂಡ್ ವಿಷಯ ನೀವು ಹೇಳ್ತಾನೆ ಇದ್ದೀನಿ. ನಾನೊಬ್ಬ ಬೆಂಗಳೂರು KRS ಉಪಾಧ್ಯಕ್ಷ ಅಂತ ನನ್ನ ಕಾರ್ ಮೇಲೆ ಬೋರ್ಡ್ ಹಾಕೊಂಡು ಎಕ್ಸಾಂಪಲ್ ಹೇಳ್ತೇನೆ. ನಾನು ಹಾಕಲ್ಲ ಅಂತ ಮುಟ್ಟಾಳ ಕೆಲಸ ನಾವು ಮಾಡೋದಿಲ್ಲ, ನಾವು ಸೈನಿಕರು ಮಾಡೋದಿಲ್ಲ. ಪ್ರತಿ ಒಬ್ಬರು ನಾ ಈ ಅಧ್ಯಕ್ಷ, ನಾ ಇನ್ನೊಂದು ಅಧ್ಯಕ್ಷ ಅಂತ ಹಾಕೊಂಡು ಹೋಗ್ತಾರಲ್ಲ, ಅದೆಲ್ಲ ನಿಮ್ ಕಣ್ಣು ಕಾಣಿಸೋದಿಲ್ವಾ? ಅವ್ರು ಪ್ರಭಾವಿಗಳ, ಅವ್ರೇನು VIP ಗಳ, ಅವ್ರಿಗೇನೆಲ್ಲ ಕಾನೂನು ಸಪ್ರೇಟಾ? ನಮಗೆ ಒಂದು ಕಾನೂನು, ಅವ್ರಿಗೊಂದು ಕಾನೂನು ಏನೆಲ್ಲ ಸಪ್ರೇಟ್ ನಮ್ಮ ಅಟೆಂಡ್ ಮಾಡ್ತೀವಿ. ಅದು ನಾನು ಹೇಳ್ಬೇಕಾ ತಮಗೆ? ಗ್ರೀನ್ ಸ್ಟಿಕ್ಕರ್ ಹಾಕೋದು, ತಾಲೂಕು ಅಧ್ಯಕ್ಷ, ನಾನು KRS ಪಕ್ಷದ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೈನಿಕರು ಎಲ್ಲನ KRS ಪಕ್ಷ ಅಂತ ಬರ್ಕೊಂಡಿದ್ದ ತೋರಿಸಿ, ಏನು ನಂಬರ್ ಪ್ಲೇಟ್ ಮೇಲೆ. ನಾವು ಮಾಡೋದಿಲ್ಲ ಅಕ್ರಮಗಳಿಗೆ, ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ದಯವಿಟ್ಟು ಲಾರಿಗಳು ಇವತ್ತಿನ ದಿನ ರಸ್ತೆಗಳು ಆನೇಕಲ್ ತಾಲೂಕು ಮಾತ್ರ ಹೇಳ್ತೀನಿ. ಆನೇಕಲ್ ತಾಲೂಕಲ್ಲಿ ರಸ್ತೆಗಳು ಹಾಳಾಗಕ್ಕೆ ಕಾರಣ ಮೈನ್ ರೀಸನ್ ನೀವು, ಸೆಕೆಂಡ್ ರೀಸನ್ PWD ಭ್ರಷ್ಟಾಚಾರದಿಂದ 40% ತಿಳ್ಕೊಂಡು ಸರಿಯಾಗಿ ರೋಡ್ಗಳಾಗಲ್ಲ. ನೀವು ಹೆವಿ ರೋಡ್ಗಳಾದ್ರೆ ನನಗೆ ಯಾಕೆ ಬಂತು? ನನ್ನ ಮೇಲೆ ನಾನು ಹೋಗುತ್ತಾ? ಜೊತೆಗೆ ಎಲ್ಲಾರು ಕೇಳ್ಕೊಂಡೆ ಬರ್ತಾ ಇದ್ದೀನಿ ಸರ್, ಎಲ್ಲಾರು ಕೇಳ್ಕೊಂಡೆ ಬರ್ತಾ ಇದ್ದೀನಿ. ಮೈಸಂಖ್ಯೆಯಲ್ಲಿ ಅಂತ ಲೋಡೆ ಕೊಡಲಿಲ್ಲ. ನಾವು ಆಲ್ರೆಡಿ ಅವರಿಗೆ ಲೆಟರ್ ಕಳಿಸಿದ್ದೀವಿ. ಈಗ ಮತ್ತೆ ಇನ್ನೊಂದು ಲೆಟರ್ ಸರ್, ಈಗ ಮಣ್ಣು ಹೊಡಿತಾರೆ. ನಿಮ್ಮ ರೂಲ್ಸ್ ಏನಿದೆ ಅದಕ್ಕೊಂದು ತಾರ್ಪಾಲ್ ಕಟ್ಟಿ. ಯಾವ ಗಾಡಿಯಲ್ಲಿ ತಾರ್ಪಾಲ್ ಕಟ್ಟಿಲ್ಲ ನಿನ್ನೆನೂ ಕೂಡ ನಮ್ಮ ಮುನ್ಸಿಪಾಲಿಟಿ ಕೊಟ್ಟಿದ್ದೀನಿ. ಪರ್ಟಿಕ್ಯುಲರ್ಲಿ ಯಾಕೆಂದ್ರೆ ನಮ್ಗಳಿಗೆ ತೊಂದರೆ ಆಗ್ತಾ ಇದೆ. ಫಸ್ಟ್ ಅದನ್ನ ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಅಂತ 3-4 ಗಾಡಿ ಬರ್ತೀವಿ. ನೋಡಿ ಸರ್, ಇನ್ನು ಮುಂದೆ ಬರ್ತೀವಿ. ಈಗ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಈ ದಿನ ಏನೋ ಅವ್ರೇನೋ ಕಣ್ಣೊರ್ಸಿ ಅಂತಲ್ಲ, ಫಸ್ಟ್ ಒಂದು ದಿನ ಹೇಳೋಗ್ಬೇಕಾಯ್ತು, ಫೋನಲ್ಲಿ ಹೇಳಿದ್ರೆ ಕೇಳಲಿಲ್ಲ, ಬಂದು ಹೇಳೋಗ್ತಾ ಇದ್ವಿ. ಸೆಕೆಂಡ್ ದಿನ ಕೇಳಿಲ್ಲ, ಇನ್ನೊಂದ್ಸತಿ ಲಾರಿ ಹಿಂಗೆ ಓಡಾಡ್ತು, ಇದಕ್ಕೆ ಬೀಗ ಹಾಕೋಣ, ಇದೇ ಆಫೀಸ್ ಬೀಗ ಹಾಕೋಣ, ಎಲ್ಲಿಗೆ ಬೇಕಾದ್ರೂ ಕಂಪ್ಲೇಂಟ್ ಕೊಟ್ಕೊಳ್ಳಿ. ಈ ಹೇಳ್ತಾ ಇದ್ದೀನಿ ಸಾರ್ವಜನಿಕರೇ, ಇವ್ರು ಕೆಲಸ ಮಾಡಿಲ್ಲ ಅಂದ್ರೆ ಕೆಲಸ ಮಾಡಿಸೋದು ನಮ್ಗೆ ಗೊತ್ತಿದೆ. ಕಮಿಷನರ್ಗೂ ಕರ್ಸೋದು ಗೊತ್ತಿದೆ. ಕಮಿಷನರ್ಗೂ ರಾತ್ರಿ 2:30 ಎಬ್ಸಿದ್ದೆ ಒಂದ್ಸತಿ, ಏನೋ ನಮ್ಮ RTO ಕಮಿಷನರ್ನ, ಅದೇ ತರ ಎಬ್ಸೋದು ನಮ್ಗೆ ಗೊತ್ತಿದೆ. ಇದೇನು ಫಸ್ಟ್ ಅಂಡ್ ಲಾಸ್ಟ್ ಅಲ್ಲ ವೀಕ್ಷಕರೇ. ಈ ಒಂದು ತರ ಭ್ರಷ್ಟಾಚಾರನೇ. ಯಾಕಂದ್ರೆ ಈ ಗಾಡಿಗಳು, ಹೆವಿ ಗಾಡಿಗಳನ್ನ ತಡೆಯಕ್ಕೆ ಇವ್ರ ಕೈಯಲ್ಲಿ ಆಗಲ್ಲ. ಅಂದ್ರೆ ಇವ್ರು ಬರೋ ದುಡ್ಡು ಮಾಡಕ್ ಬಂದಿಲ್ಲ, ಇದನ್ನ ಅಕ್ರಮಗಳು ನಿಲ್ಸೋದಕ್ಕೆ ಮಾತ್ರ ಆಗಿರೋದು. ಇದು ಎಚ್ಚರಿಕೆ ಕೊಡ್ತಾ ಅಧಿಕಾರಿಗೆ ಈ ದಿನ ನಾವು ಹೇಳೋಗೋಣ. ಮುಂದಿನ ದಿನಗಳಲ್ಲಿ ಅಧಿಕಾರಿ ಮಾಡಿಲ್ಲ ಅಂದ್ರೆ ಇದೇ ಅಧಿಕಾರಿಗೆ ಇಲ್ಲೇ ಸನ್ಮಾನ ಮಾಡೋಣ. ಇವತ್ತು ಸನ್ಮಾನ ಕಾರಲ್ಲೇ ಇದೆ, ಸನ್ಮಾನ ಮಾಡಿ ಬಾಗಿಲಾಗೆ ಕುತ್ಕೋಣ, ಎಲ್ಲಿಗೆ ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಕೊಳ್ಳಿ ಅಂತ ಹೇಳ್ತಾ, ನಮ್ಗೇನು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ಲಿ. ನಾನು ಮಹೇಶ್ ಹೇಳ್ಬಿಟ್ಟ, ಇಲ್ಲ KRS ಅವ್ರು ಹೇಳ್ಬಿಟ್ರು ಅಂತ ಮಾಡೋದು ಬೇಡ. ಇವರಿಗೆ ಅಂತ ಕಾನೂನಿದೆ, ಕಟ್ಲೆ ಅಂತಿದೆ. ಆ ಕಾನೂನು ಕಟ್ಲೆಗೆ ಬದ್ಧವಾಗಿ ಕೆಲಸ ಮಾಡಲಿ ಸ್ವಾಮಿ. ನಾನು ಇವ್ರನ್ನ ಬೇಕಾದ್ರೆ ನಾನು ಅವಾಗ ಹೇಳಿದೆ ಬಂದಾಗೆ ಕಾಲು ಬಿಟ್ಬಿಡ್ಬೇಕಾ ಅಂತ. ಹಾಗಾಗಿ ಇವ್ರಿಗೆ ನನ್ನ ಕೈ ಜೋಡಿಸಿ ಇನ್ನೊಂದು ಬಾರಿ ಕೇಳ್ಬಿಟ್ಟು ಒಳ್ಳೆ ಕೆಲಸ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ.